ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ವಿಚಾರ ಬಂದು ದಿಕ್ಕು ತಪ್ಪಿದರೆ ಜೀವನದ ದಾರಿ ತಪ್ಪುತ್ತದೆ ಅನ್ನುವುದರ ವಾಸ್ತು ಟಾಪಿಕ್ ನಿಮಗೆ ಈ ದಿನ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ವಿವರಿಸ್ತೇನೆ. ಏನು ದಿಕ್ಕು ತಪ್ಪೋದು ಅಂದರೆ ಅದು ಗೊತ್ತಾಗಬೇಕು. ದಿಕ್ಕು ತಪ್ಪೋದು ಅಂದರೆ ಏನು ಅಂದರೆ ಏನು ಡಿಗ್ರೀಸ್ ವೈಸು ಪೂರ್ವ, ಉತ್ತರ, ದಕ್ಷಿಣ, ಪಶ್ಚಿಮ. ಆ ಡಿಗ್ರೀಸ್ ವೈಸು ನಾರ್ತ್ಗೆ 0 ಡಿಗ್ರಿ, ಪೂರ್ವಕ್ಕೆ 90 ಡಿಗ್ರಿ, ದಕ್ಷಿಣಕ್ಕೆ 180, ಪಶ್ಚಿಮಕ್ಕೆ 270. ಈ ರೀತಿ ಏನು ಡಿಗ್ರೀಸ್ ಇರುತ್ತೆ ಆ ಡಿಗ್ರೀಸಲ್ಲಿ ಡಿಫರೆನ್ಸ್ ಆದಾಗ ಅದು ದಿಕ್ಕು ತಪ್ಪದಂಗೆ ಆಗುತ್ತೆ. ಹಾಗಾಗಿ ಅದು ದಿಕ್ಕು ತಪ್ಪೋದು ಒಂದು ಅರ್ಥ. ಏನು ದಿಕ್ಕು ತಪ್ಪೋದು, ಯಾವ ರೀತಿ ಅನ್ನೋದನ್ನು ನಿಮಗೆ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ವಿವರಿಸ್ತೇನೆ. ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ ಏನು ದಿಕ್ಕು ತಪ್ಪೋದು, ಯಾವ ರೀತಿ ದಾರಿ ತಪ್ಪೋದು ಅನ್ನೋದರ ವಾಸ್ತು ವಿಚಾರ ನಿಮಗೆ ಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ವಿವರಿಸ್ತೇನೆ. ನೋಡಿ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಏನು ಇದು 90 ಡಿಗ್ರಿಗಿರುತ್ತೆ, ಇದು ಒಂದು ದಿಕ್ಕು. ಅಥವಾ ಉತ್ತರಕ್ಕೆ 0 ಡಿಗ್ರಿ ಇದ್ದು ಅದು ಉತ್ತರ, ಇದು ದಕ್ಷಿಣ, ಪಶ್ಚಿಮ. ಅದು ಸ್ಕ್ವೇರ್ ಆಗಿದ್ದು 1 ಡಿಗ್ರಿಗಿದ್ದಾಗ ಅದು 4 ಡಿಗ್ರಿ ಬರುತ್ತೆ. ಇದು 0 ಡಿಗ್ರಿಗಿದ್ರೆ ಒಂದೇ ಲೆವೆಲ್ಗೆ ಬರುತ್ತೆ, 90 ಡಿಗ್ರಿಗಿದ್ರೆ ಸೇಮ್ ಒಂದೇ ಲೆವೆಲ್ಗೆ ಬರುತ್ತೆ. ಇದು 0 ಡಿಗ್ರಿ, ಇದು 90 ಡಿಗ್ರಿ, ಇದು 180 ಡಿಗ್ರಿ, ಇದು 270 ಡಿಗ್ರಿ, ಇದು 360 ಡಿಗ್ರಿ. ಆ 360ನೇ ಅಲ್ಲಿಂದ 0 ಕೌಂಟ್ ಆಗುತ್ತೆ. ವಾಸ್ತು ವಿಚಾರದಲ್ಲಿ ದಿಕ್ಕು ತಪ್ಪೋದು ಅಂದರೆ ಏನು ಅಕ್ಯುರೇಟ್ ಡಿಗ್ರೀಸ್ಗಿರುತ್ತೆ ಅದು ದಿಕ್ಕು. ಅದನ್ನು ಬಿಟ್ಟು ನೀವು 30 ಡಿಗ್ರಿ, ಸಪೋಸ್ ಉದಾಹರಣೆಗೆ ನೋಡಿ, ಹಿಂಗೆ ಆಗ್ಬಿಡುತ್ತೆ ನಿಮ್ಮ ಸೈಟು, ಈ ರೀತಿ ಇತ್ತು ಅಂದ್ಕೊಳ್ಳಿ, ಇದೇ ರಸ್ತೆ. ನೀವೇನಂತೀರಾ, ಇದು ಪೂರ್ವದ ರಸ್ತೆ ಅಂತ ನೀವು ಅಂದ್ಕೊಂತೀರ. ಅದು ಆ ರೀತಿ ಆಗೋದಿಲ್ಲ. ನೋಡಿ, ಇದು ಪೂರ್ವ, ನೀವು ಇಲ್ಲಿ ಡೋರ್ ಇಟ್ಕೊಂಡ್ರೆ ಓಕೆ, ಅಥವಾ ಸೆಂಟ್ರಿಗೆ ಡೋರ್ ಇಟ್ಕೊಂಡ್ರೆ ಓಕೆ, ಅಥವಾ ದಕ್ಷಿಣಾಗ್ನೇಯಕ್ಕೆ ಇಟ್ಕೊಂಡ್ರು ಓಕೆ, ಅಥವಾ ಉತ್ತರ ಈಶಾನ್ಯಕ್ಕೆ ಇಟ್ಕೊಂಡ್ರು ಓಕೆ, ಪಶ್ಚಿಮ ವಾಯುವ್ಯಕ್ಕೆ ಇಟ್ಕೊಂಡ್ರು ಓಕೆ. ಇದು ಗುಡ್ ಸೈಟು, ಅಲ್ಲಿ ಮನೆ ನೀವು ಒಂದು ರೀತಿಲಿ ಕಟ್ಕೊಬೋದು. ಅದೇ ನೀವು ಪೂರ್ವದ ರಸ್ತೆ ಅಂತೇಳಿ ಈ ಥರ ಡಿಗ್ರೀಸ್ಗಿದ್ದಾಗ 90ಗಿರಬೇಕು, ಅದು 120ನೋ 130ನೋ ಇರುತ್ತೆ, ಅಥವಾ 130ನೋ ಇರುತ್ತೆ. ಅವಾಗ ಎಷ್ಟು ಡಿಗ್ರಿ ಡಿಫರೆನ್ಸ್ ಆಯಿತು? 40 ಡಿಗ್ರಿ ಡಿಫರೆನ್ಸ್ ಆಯಿತು. ಅಥವಾ ಇನ್ನು 120ನೋ 125 ಇದ್ರೂ 30-35 ಡಿಗ್ರಿ ಡಿಫರೆನ್ಸ್ ಆಗುತ್ತೆ. ಅವಾಗ ನಿಮಗೆ ಇದು ಪೂರ್ವ ಆಗೋದಿಲ್ಲ. ನೀವು ಇಲ್ಲೇನಾದರೂ ಡೋರ್ ಕೊಟ್ಕೊಂಡ್ರೆ, ಪೂರ್ವೀಶಾನ್ಯದಲ್ಲಿ ಅಂತ ನೀವು ಇಲ್ಲಿ ಡೋರ್ ಕೊಟ್ಕೊಂಡ್ರೆ ಅದು ಪೂರ್ವಾಗ್ನೇಯ ಆಗುತ್ತೆ. ಅದು ರಾಂಗ್, ಆ ರೀತಿ ಬರಬಾರ್ದು. ಅದಕ್ಕೆ ಹೇಳೋದು, ಈ ರೀತಿ ಏನಾದರೂ ನೀವು ಕಟ್ಕೊಂಡ್ರೆ ಈ ಥರದ ಜಾಗಗಳಲ್ಲೇ ದಿಕ್ಕು ತಪ್ಪೋದು, ಅವಾಗಲೇ ದಾರಿ ತಪ್ಪೋದು. ಮನೆಯ ಗಂಡು ಮಕ್ಕಳು ದುಶ್ಚಟಗಳಿಗೆ ಬಲಿಯಾಗೋದು, ಮನೆಯಲ್ಲಿ ಆಗಿಂದಾಗೆ ಕಳ್ಳತನಗಳಾಗೋದು, ಮತ್ತು ಯಾವಾಗಲೂ ಕಿರಿಕಿರಿ, ಯಾವಾಗಲೂ ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಆಗುತ್ತೆ. ಅವಾಗ ಆ ಮನೆ ದಿಕ್ಕು ತಪ್ಪದಂಗೆ ಆಗುತ್ತೆ, ಅವಾಗ ದಾರಿ ತಪ್ಪದಂಗೆ ಆಗುತ್ತೆ. ಆ ಮನೆಯಲ್ಲಿ ಒಳ್ಳೆ ನಡತೆ ಇರೋದಿಲ್ಲ, ಆ ಮನೆಯಲ್ಲಿ ಯಾರೇ ಬಂದ್ರೂ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕಾಗೋದಿಲ್ಲ. ಅವಾಗ ಅದು ದಾರಿ ತಪ್ಪದಂಗೆ. ಹಾಗಾಗಿ ಅದೇ ರೀತಿ ನೀವು ಒಂದು ಒಳ್ಳೆ ರೀತಿಯ ವಾಸ್ತುವ್ರನ್ನ ಕರೆಸಿ ತೋರಿಸ್ಕೊಂಡು ಮಾಡಿಕೊಂಡಾಗ ಅವರು ಬೇರೆ ರೀತಿಲಿ ಇಲ್ಲಿ ಬಾಗಿಲು ಕೊಡ್ತಾರೆ. ಉತ್ತರ ಈಶಾನ್ಯದ ಬಾಗಿಲು ಕೊಟ್ಟರೆ ಅವಾಗ ಈಶಾನ್ಯ ನೋಡುತ್ತೆ. ಅದು ಒಳ್ಳೆ ರೀತಿಯ ಬಾಗಿಲು ಅಂತ ಹೇಳ್ಬೋದು. ಪರವಾಗಿಲ್ಲ, ಒಳ್ಳೆ ರೀತಿಲಿ ಜೀವನ ಮಾಡೋದಕ್ಕಾಗುತ್ತೆ. ಅದೇ ಪೂರ್ವದ ರಸ್ತೆ ಅಂತೇಳಿ ಪೂರ್ವದ ಈಶಾನ್ಯದ ಡೋರ್ ಅಂತ ಏನಾದರೂ ಕೊಟ್ಟರೆ ಅದು ಪೂರ್ವಾಗ್ನೇಯ ನೋಡುತ್ತೆ. ಆ ರೀತಿ ಮಾಡಬಾರ್ದು. ದಕ್ಷಿಣದ ಬಾಗಿಲು ಕೊಟ್ಟರೆ ಅದು ದಕ್ಷಿಣ ನೈಋತ್ಯ ನೋಡುತ್ತೆ. ಆ ರೀತಿನೂ ಮಾಡಬಾರ್ದು. ಹಾಗಾಗಿ ಉತ್ತರ ಈಶಾನ್ಯದ ಬಾಗಿಲು ಕೊಡ್ಬೋದು. ಮತ್ತು ಬೇರೆಲ್ಲ ಸೆಟ್ಟಿಂಗ್ಸು ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಒಂದು 18 ಡಿಗ್ರಿ ಮೇಲೆ ಹೋದರೆ ಅದು ತುಂಬ ಕೇರ್ಫುಲ್ಲಾಗಿ ವಾಸ್ತುಗೆ ಮಾಡಬೇಕು. ಸಪೋಸ್ ಅದಾಯಿತು, ಇನ್ನೊಂದು ಹಿಂಗೆ ಉತ್ತರ ವಾಯುವ್ಯಕ್ಕೆ ಹೋಗ್ತದೆ, ಈ ರೀತಿ ಇರುತ್ತೆ ಅಂದ್ಕೊಳ್ಳಿ. ಇದು ರಸ್ತೆ, ನಿಮಗೇನು ಪೂರ್ವದ ರಸ್ತೆ ಅಂತಲೇ ಹೇಳ್ತಾರೆ, ನೀವು ನೋಡೋದಕ್ಕೆ ಪೂರ್ವನೇ ಕಾಣಿಸುತ್ತೆ. ಆದರೆ ಡಿಗ್ರೀಸ್ ವೈಸಲ್ಲಿ ನಿಮಗೆ ಪೂರ್ವ ಇಲ್ಲಿರುತ್ತೆ, ಇದು
ಉತ್ತರ ಈಶಾನ್ಯ ಇರುತ್ತೆ, ನೀವೇನು ಮಾಡ್ತೀರಾ, ಇಲ್ಲಿ ಬಾಗಿಲು ಕೊಟ್ಕೊಂತೀರಾ. ಅದು ಓಕೆ, ನಡೆಯುತ್ತೆ, ತೊಂದರೆ ಆಗೋದಿಲ್ಲ. ಆದರೆ ಕೆಲವೊಂದು ಸಮಯಗಳಲ್ಲಿ ನಿಮಗೆ ನೋಡಿ, ಇದು ಉತ್ತರದ ಬಾಗಿಲೇ ಆಗುತ್ತೆ, ಪೂರ್ವ ಈಶಾನ್ಯದ ಬಾಗಿಲು ಆಗೋದಿಲ್ಲ. ಅದನ್ನು ಬಿಟ್ಟು ನೀವೇನಾದರೂ ಉತ್ತರಕ್ಕೆ ಬಾಗಿಲು ಕೊಟ್ಟರೆ ಅದು ಉತ್ತರ ವಾಯುವ್ಯದ ಬಾಗಿಲಾಗುತ್ತೆ, ಉತ್ತರ ವಾಯುವ್ಯ ನೋಡುತ್ತೆ. ಈ ರೀತಿ ತುಂಬ ಡಿಫರೆಂಟ್ ಆಗಿ ಸಮಸ್ಯೆಗಳಾಗುತ್ತೆ. ಯಾವತ್ತೂ ಅಷ್ಟೇ ಜಾಗ 90 ಡಿಗ್ರಿಗೆ ಇರಬೇಕು, ಅಥವಾ ಒಂದು 5-10 ಡಿಗ್ರಿ ಡಿಫ್ರೆನ್ಸಲ್ಲಿ ಇದ್ರೂ ತೊಂದರೆ ಇಲ್ಲ. ಅದು ಒಂದು ಒಳ್ಳೆ ರೀತಿಯಲ್ಲಿ ಮನೆ ಕಟ್ಕೊಳ್ಳೋದಕ್ಕೆ ಆಗುತ್ತೆ, ಕಟ್ಕೊಳ್ಬೋದು. ಅದನ್ನು ಬಿಟ್ಟು ನೀವೇನಾದರೂ ಒಳ್ಳೆ ವಾಸ್ತುವರ್ನ ಕರೆಸ್ದೆ, ಯಾರೋ ಮೇಸ್ತ್ರಿಗೆ ಐಡಿಯಾ ಇದೆ, ಇನ್ಯಾರೋ ಇಂಜಿನಿಯರ್ ಬಂದು ಮಾಡ್ತಾನೆ, ಇಂಜಿನಿಯರ್ 90 ಡಿಗ್ರಿಗೆ ಮಾಡೋಕ್ಕೆ ಹೋದರೆ ಜಾಗ ನಿಮ್ದು ಏನು ಡಿಗ್ರೀಸು ವ್ಯತ್ಯಾಸ ಇರುತ್ತೆ ಅದೆಲ್ಲ ಉಲ್ಟಾ ಪಲ್ಟಾ ಆಗುತ್ತೆ. ಇಂಜಿನಿಯರ್ಗೆ ಏನು ಗೊತ್ತಿರೋದಿಲ್ಲ. ಇಂಜಿನಿಯರ್ಗೆ ಏನಿದ್ರು ಬಿಲ್ಡಿಂಗ್ ಕಟ್ಟೋದು ಗೊತ್ತಿರ್ತದೆ, 90 ಡಿಗ್ರಿಗೆ ಹಾಕಿ ಮಾಡೋದು ಒಂದೇ ಗೊತ್ತಿರ್ತದೆ. ಅವ್ರಿಗೆ ಮೂಲೆ ಮಡಕಿಗೆ ಕಟ್ ಮಾಡೋದು ತುಂಬ ಚೆನ್ನಾಗಿ ಗೊತ್ತಿರ್ತೈತೆ. ಮೂಲೆ ಮಡಕಿಗೆ ಕಟ್ ಮಾಡಿ ಎಲಿವೇಶನ್ಗಳು ಮಾಡೋದು, ಡಿಸೈನ್ಗಳು ಮಾಡೋದು ತುಂಬ ಚೆನ್ನಾಗಿ ಗೊತ್ತಿರ್ತೈತೆ. ಯಾರೋ ಒಬ್ಬ ಒಳ್ಳೆ ವಾಸ್ತು ಅವರು ಒಂದು 10 ವರ್ಷನೋ 20 ವರ್ಷನೋ ಅನುಭವ ತಗೊಂಡು ಅವರು ಅವ್ರದ್ದೇ ಆದ ಒಂದು ಜೀವನನ ಅದಕ್ಕೆ ಮುಡುಪಾಗಿಟ್ಟು ವಾಸ್ತು ಬಗ್ಗೆ ತುಂಬ ರಿಸರ್ಚ್ಗಳು ಮಾಡಿ ಹಿಂಗಿದ್ರೆ ಹಿಂಗಾಗುತ್ತೆ ಅಂತ ತಿಳ್ಕೊಂಡು ಹೇಳೋ ಅಂತ ನಮಗೆ ವಾಸ್ತು ವಿಚಾರನ ಕಲ್ತಿರ್ತಾರೆ. ಅಂಥವ್ರದ್ದು ಸಲಹೆ ಗೈಡ್ಲೈನ್ಸು ತೊಗೊಂಡೆ ಇಂಜಿನಿಯರ್ ನನಗೆಲ್ಲ ಗೊತ್ತು, ನಾನೆಲ್ಲ ಮಾಡ್ತೀನಿ, ನಾನು ಅವ್ರದ್ದು ಮಾಡಿದ್ದೀನಿ ಇವ್ರದ್ದು ಮಾಡಿದ್ದೀನಿ ಅಂತೇಳಿ ಇಂಜಿನಿಯರ್ಗೆ ಇಲ್ಲ ಏನಂತಂದರೆ ಅವ್ರಿಗೆ ಅವ್ರದ್ದೇ ಆದ ಒಂದು ಪ್ರತಿಷ್ಠೆಗಳನ್ನ ಇಟ್ಕೊಂಡು ಒಂದು ವಾಸ್ತು ಅವ್ರು ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಕೇಳಿಸ್ಕೊಬೇಕು ಅನ್ನೋ ತಾಳ್ಮೆ ಕೂಡ ಇರೋದಿಲ್ಲ ಇಂಜಿನಿಯರ್ಸ್ಗೆ. ಒಂದು ಸರಿ ಮನೆ ಕಟ್ಟಿ ಪಾಯ ಹಾಕಿದ್ಮೇಲೆ ಯಾರು ತಿರುಗಿಸೋದಕ್ಕಾಗೋದಿಲ್ಲ. ಡೋರ್ಸ್ ಯಾರು ಬೇಕೋ ಚೇಂಜ್ ಮಾಡ್ಬೋದು. ಆದರೆ ಕೆಲವೊಬ್ಬ ಇಂಜಿನಿಯರ್ಸು ತುಂಬ ತಪ್ಪುಗಳು ಮಾಡ್ತಾರೆ. ಯಾರೋ ಒಬ್ಬ ಒಳ್ಳೆ ವಾಸ್ತುವರು ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಕೇಳಿಸ್ಕೊಳ್ಬೇಕು, ಕೇಳಿಸ್ಕೊಳೋ ತಾಳ್ಮೆ ಇರಬೇಕು. ಅದಲ್ಲದೆ ಮಾಡ್ತಾ ಇದ್ದಾರೆ, ಏನೋ ಒಂದು ವಾಸ್ತುವರು ಏನೋ ಹೇಳಿ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಬೇಕಾದ್ರೆ ವಿಚಾರ ತಿಳ್ಕೊಳ್ಳಿ. ಸರ್ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ಏನು ತಪ್ಪು, ಏನು ಸರಿ, ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡೋಣ ಅಂತ ಕೇಳಿ ಮಾಡ್ಕೊಳ್ಳಿ, ಅದರಲ್ಲೇನು ತಪ್ಪಿಲ್ಲ. ಅದನ್ನು ಬಿಟ್ಟು ಅವರು ಇಂಜಿನಿಯರ್ ಅಂದವ್ರು ಹೆಂಗೆ ಅಂತಂದರೆ ಯಾರೋ ವಾಸ್ತುವರು ಏನೋ ಹೇಳ್ತಾ ಇದ್ದಾರೆ ಅಂದರೆ ಅವ್ರು ಹೇಳಿದ್ದನ್ನೆಲ್ಲ ವಿರೋಧ. ಆ ರೀತಿ ಮಾಡಿದ್ರೆ ಓನರ್ಗಳಿಗೆ ಲಾಸ್ ಆಗೋದು, ಓನರ್ಗಳೇ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳೋದು. ಯಾವುದೇ ಇಂಜಿನಿಯರು ಮನೆ ಕಟ್ಟಿದ್ಮೇಲೆ 6 ತಿಂಗಳು ವರ್ಷದೊಳಗಡೆ ಮನೆ ಕಟ್ತಾರೆ. ಅವ್ರದ್ದೇನಿದೆ ಪೇಮೆಂಟ್ ಇಸ್ಕೊಂಡು ಹೋದ್ಮೇಲೆ ಅದ್ ಕಡೆ ತಲೆ ಕೂಡ ಹಾಕಲ್ಲ. ಮತ್ತು ಅವ್ರ ಸಮಸ್ಯೆಗಳಲ್ಲಿದ್ದಾರೋ ಅಥವಾ ಅವ್ರು ಚೆನ್ನಾಗಿದ್ದಾರೋ ಅವರು ಹಾಳಾಗೋಗಿದ್ದಾರೋ ಏನು ಗೊತ್ತಾಗಲ್ಲ ಅವ್ರಿಗೆ. ಅವ್ರು ಇನ್ನೊಂದು ಬಿಲ್ಡಿಂಗ್ ಬರುತ್ತೆ, ಇದೇ ರೀತಿ ಇನ್ನೊಂದು ಬಿಲ್ಡಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ರೀತಿ ತಪ್ಪು, ಆ ರೀತಿ ಮಾಡಬಾರ್ದು. ಹಾಗಾಗಿ ವಾಸ್ತು ವಿಚಾರದಲ್ಲಿ ದಿಕ್ಕು ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ. ಹಾಗಾಗಿ ಯಾವ ರೀತಿ ದಿಕ್ಕಿರುತ್ತೆ ಅದನ್ನು ನೋಡ್ಕೊಂಡು ತುಂಬ ಅನುಭವ ಇರಬೇಕು. ವಾಸ್ತು ಬಗ್ಗೆ ತುಂಬ ತಿಳ್ಕೊಂಡಿರೋರು ಮಾತ್ರ ಕೆಲವೊಂದು ವಿಚಾರಗಳನ್ನ ಈ ರೀತಿ ಡಿಗ್ರೀಸ್ ವೈಸ್ ಡಿಫರೆನ್ಸ್ ಇದ್ದಾಗ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ದಿಕ್ಕು ಇಲ್ಲದೆ ವಿದಿಕ್ಕುಗಳಿದ್ದಾಗ ಅಥವಾ ಡಿಗ್ರೀಸ್ ವೈಸಲ್ಲಿ ತುಂಬ ಡಿಫರೆನ್ಸ್ ಇದ್ದಾಗ ತುಂಬ ಕೇರ್ಫುಲ್ಲಾಗಿ ಮನೆಗಳು ಮಾಡಬೇಕು. ಯಾಕೆ ಹೇಳ್ತೀನಿ ಅಂತಂದರೆ ಇವತ್ತು ಏನಾಗುತ್ತೆ ಅಂತಂದರೆ, ನೀವು ನೋಡಿ ಈ ಪೂರ್ವಾಗ್ನೇಯ ಇರೋದಕ್ಕೆ ನೀವೇನಾದರೂ ಇಲ್ಲಿ ಅಡುಗೆ ಮನೆ ಮಾಡಿದ್ರೆ ಅದು ದಕ್ಷಿಣದಲ್ಲಿ ಬರುತ್ತೆ. ಆದರೆ ಬರ್ಬೋದು. ಕೆಲವೊಬ್ಬರು ನೋಡಿದ್ದೀನಿ 90 ಡಿಗ್ರಿಗೆ ಸ್ಲ್ಯಾಬ್ ಹಾಕೋದು, 90 ಡಿಗ್ರಿಗೆ ಸ್ಟವ್ ಇಡೋದು. ಅದು ಜಾಗ ಹೆಂಗಾದರೂ ಇರಲಿ, ನೀವು 90 ಡಿಗ್ರಿಗೆ ಸ್ಟವ್ ಇಟ್ಕೊಂಡು ಮಾಡಿ. ಅದು ಎಲ್ಲಿ ಕಲ್ತಿದ್ದಾರೋ, ಅದು ಯಾರು ಹೇಳ್ಕೊಟ್ಟಿದ್ದಾರೋ ಇವ್ರಿಗೆ, ಆ ಭಗವಂತನಿಗೆ ಗೊತ್ತಾಗ್ಬೇಕು. ಕೆಲವೊಬ್ಬ ವಾಸ್ತುವರ್ಗೂ ಅಷ್ಟೇ, ಕೆಲವೊಬ್ಬ ಇಂಜಿನಿಯರ್ಸ್ಗೂ ಅಷ್ಟೇ. ಡಿಗ್ರೀಸ್ ವೈಸ್ 35-40 ಡಿಗ್ರಿ ಡಿಫರೆನ್ಸ್ ಇದ್ರೂ ನೀವು ಸ್ಲ್ಯಾಬ್ಸ್ 90 ಡಿಗ್ರಿಗೆ ಹಾಕೋದು, ಮನೆ ಒಳಗಡೆ 90 ಡಿಗ್ರಿಗೆ ಸ್ಟವ್ ಇಡೋದು, ಏನೇನೋ ಮಾಡ್ತಾರೆ. ಅದು ಎಲ್ಲಿ ಭಗವಂತನ ಇವ್ರಿಗೆ ದಾರಿ ಕೊಟ್ಟನೋ, ಅದು ಯಾರು ಕಲ್ಸಿದ್ರೋ ಇವ್ರಿಗೆ ಆ ಪುಣ್ಯಾತ್ಮರಿಗೆ ದೊಡ್ಡ ನಮಸ್ಕಾರ ಹಾಕ್ಬೇಕು. ಸೈಟ್ ಹೆಂಗಿದೆ ಹಂಗೆ ಮನೆ ಕಟ್ಕೊಂಡು ಅದು ಎಲ್ಲೆಲ್ಲಿ ಡಿಗ್ರೀಸ್ ವೈಸ್ ಡಿಫರೆನ್ಸ್ ಇದೆಯೋ ಅದು ಸ್ಕ್ವೇರ್ ಆಗಿ ಮನೆ ಕಟ್ಕೊಂಡು ಮಾಡ್ಕೊಳ್ಬೇಕು. ಅದನ್ನು ಬಿಟ್ಟು ಡಿಗ್ರೀಸ್ ವೈಸ್ ಡಿಫರೆನ್ಸ್ ಇದ್ದರೆ ಸ್ಟವ್ಗಳನ್ನೆಲ್ಲ 90 ಡಿಗ್ರಿಗಳು ಮಾಡೋದು, ಏನೇನೋ ಮಾಡೋಕ್ಕೆ ಹೋಗ್ತಾರೆ. ಆ ರೀತಿ ಎಲ್ಲ ತಪ್ಪುಗಳು ಮಾಡಬಾರ್ದು. ಹಾಗಾಗಿ ಡಿಗ್ರೀಸ್ ವೈಸ್ ಡಿಫರೆನ್ಸ್ ಇದ್ದಾಗ ನಿಮ್ಮ ಸೈಟ್ಗಳು ಲೇಔಟೇ ಡಿಫರೆನ್ಸ್ ಇದ್ದಾಗ ತುಂಬ ಕೇರ್ಫುಲ್ಲಾಗಿ ನೀವು ಆ ಜಾಗಗಳಲ್ಲಿ ಮನೆಗಳು ಕಟ್ಕೊಳ್ಬೇಕಾಗುತ್ತೆ. ಆ ರೀತಿ ಮಾಡಿಕೊಳ್ಳಿಲ್ಲ ಅಂದರೆ
ದಿಕ್ಕು ತಪ್ಪಿದರೆ ಜೀವನದ ದಾರಿ ತಪ್ಪುತ್ತದೆ ಅನ್ನೋದು 100% ಸತ್ಯ. ಹಾಗಾಗಿ ಈ ರೀತಿ ಅದು ಡಿಗ್ರೀಸ್ ವೈಸ್ ಲೇಔಟ್ ಮಾಡಬೇಕಾದ್ರೆ ಜಾಗ ಹೆಂಗಿರುತ್ತೋ ಅಥವಾ ಏನಕ್ಕೆ ಮಾಡಿರ್ತಾರೋ ಗೊತ್ತಿಲ್ಲ. ಕೆಲವೊಂದು ಲೇಔಟ್ಸು ಡಿಗ್ರೀಸ್ಗೆ ಇರೋದಿಲ್ಲ, ಒಂದು 35-40 ಡಿಗ್ರಿ ಡಿಫ್ರೆನ್ಸ್ ಇರುತ್ತೆ, ವಿದಿಕ್ ಇರುತ್ತೆ. ಅಂಥ ಲೇಔಟ್ಗಳಲ್ಲಿ ಮನೆ ಕಟ್ಟಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಕಟ್ಟಿ. ಇಲ್ಲ ಅಂತಂದರೆ ಅಂಥ ಲೇಔಟ್ಗಳಲ್ಲಿ ವಾಸ ಮಾಡಿದ್ರು ತುಂಬ ಲಾಸ್ ಆಗ್ತೀರಾ, ತುಂಬ ಸಮಸ್ಯೆಗಳಿಗೆ ಸಿಕ್ಕಾಕ್ಕೊಳ್ಬೇಕಾಗುತ್ತೆ. ಆ ರೀತಿ ಸಮಸ್ಯೆಗಳಿಗೆ ಸಿಕ್ಕಾಕ್ಕೊಳ್ಬಾರ್ದು ಅಂದರೆ ಒಳ್ಳೆ ವಾಸ್ತುವ್ರನ್ನ ಕರೆಸಿ ತೋರಿಸ್ಕೊಳ್ಳಿ. ಅಥವಾ ಇದರಲ್ಲಿ ಈ ವಿಡಿಯೋದಲ್ಲಿ ಕೆಳಗಡೆ ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ನೀವು ನಮಗೆ ಕಾಲ್ ಮಾಡಿ ನೀವು ನಮ್ಮನ್ನು ಕರೆಸ್ಕೊಂಡು ವಾಸ್ತು ತೋರಿಸ್ಕೊಳ್ಬೋದು ಅಂತ ಹೇಳ್ತಾ, ಡಿಗ್ರೀಸಲ್ಲಿ ತುಂಬ ಡಿಫರೆನ್ಸ್ ಇರೋ ತುಂಬ ಲೇಔಟ್ಗಳಿದ್ದಾವೆ. ಬೆಂಗಳೂರಲ್ಲಿ ಒಂದೊಂದು ನಗರಗಳಲ್ಲಿ ಇದ್ದಾವೆ, ಡಿಗ್ರೀಸ್ ವೈಸಲ್ಲಿ ತುಂಬ ಡಿಫರೆನ್ಸ್ ಇದ್ದಾವೆ. ಅಂಥ ಲೇಔಟ್ಗಳಲ್ಲಿ ಅವ್ರವ್ರ ಅನುಭವಗಳಿಗೆ ಬಂದಿರುತ್ತೆ. ಆ ಲೇಔಟಲ್ಲಿ ಮನೆ ಕಟ್ಟಿದ್ರಿ, ನೆಮ್ಮದಿಯಾಗಿಲ್ಲ, ನಾವು ಹಿಂದೆ ಯಾವುದೋ ಬೇರೆ ಲೇಔಟಲ್ಲಿದ್ವಿ, ತುಂಬ ಚೆನ್ನಾಗಿದ್ವಿ, ನಾವು ಬೇರೆ ಲೇಔಟಲ್ಲಿದ್ವಿ, ತುಂಬ ಆನಂದವಾಗಿದ್ವಿ, ತುಂಬ ಡೆವಲಪ್ಮೆಂಟ್ ಆದ್ವಿ, ಬಾಡಿಗೆ ಮನೆಗಳೇ ಆಗಲಿ, ನಾವು ಈ ಲೇಔಟಿಗೆ ಬಂದಮೇಲೆ ನಾವು ಗ್ರೋತ್ ಆಗಲಿಲ್ಲ, ಈ ಮಾತುಗಳು ಕೇಳಿರ್ತೀರ ನೀವು ಸುಮಾರು ಕಡೆ. ಆ ರೀತಿ ಆಗೋದಕ್ಕೆಲ್ಲ ಕಾರಣ ಡಿಗ್ರೀಸ್ ವೈಸಲ್ಲಿ ನೀವು ಏರಿಯಾಗಳಿರೋದೇ ಡಿಫ್ರೆನ್ಸ್ ಆಗುತ್ತೆ. ಅಂಥ ಲೇಔಟಿಗೆ ಬೆಂಗಳೂರು ಸುಮಾರು ಇದ್ದಾವೆ. ಹಾಗಾಗಿ ಅಂಥ ಲೇಔಟ್ಗಳೆಲ್ಲ ತುಂಬ ಕೇರ್ಫುಲ್ಲಾಗಿ ಜೀವನ ಮಾಡಬೇಕಾಗುತ್ತೆ, ತುಂಬ ಕೇರ್ಫುಲ್ಲಾಗಿ ವಾಸ್ತು ಮಾಡಬೇಕಾಗುತ್ತೆ. ಹಂಗಂತೇಳಿ ಆ ಲೇಔಟ್ಗಳೆಲ್ಲ ಯಾರೂ ಫ್ರೀಯಾಗಿ ಸೈಟ್ಗಳು ಕೊಡ್ತಾ ಇಲ್ಲ. ಯಾರಾದರೂ ಅರ್ಧ ರೇಟ್ಗೆ ಆ ಥರದ ಲೇಔಟ್ಗಳಲ್ಲಿ ಸೈಟ್ಗಳು ಕೊಡ್ತಾ ಇದ್ದಾರಾ? ನಾವೀಗ ಕೆಲವೊಬ್ಬ ವಾಸ್ತವರು ಹೇಳ್ತಾರೆ, ಕೆಲವೊಬ್ರು ಹೇಳ್ತಾರೆ ಅದು 90 ಡಿಗ್ರಿಗಿಲ್ಲ, ಡಿಗ್ರೀಸ್ ವೈಸಲ್ಲಿ ಲೇಔಟ್ಗಳು ಸರಿ ಇಲ್ಲ ಅಂತ ಹೇಳ್ತಾರಲ್ವಾ. ಹಂಗಂತೇಳಿ ಆ ಲೇಔಟ್ಗಳಲ್ಲೇನಾದರೂ ಅರ್ಧ ರೇಟ್ಗಳಿಗೆ ಸೈಟ್ಗಳು ಸಿಗ್ತಾ ಇದ್ದಾವ? ಅಥವಾ ಯಾರಾದರೂ ಸೈಟ್ಗಳು ಫ್ರೀಯಾಗಿ ಕೊಡ್ತಾ ಇದ್ದಾರಾ? ಆ ಜಾಗಗಳಲ್ಲಿ ಯಾರು ವಾಸನೆ ಮಾಡ್ತಾ ಇಲ್ವಾ? ಅದನ್ನ ನೋಡಬೇಕು, ರಿಸರ್ಚ್ ಮಾಡಿರಬೇಕು. ಆ ಸೈಟ್ಗಳಲ್ಲಿ ಎಂಥ ಜನ ವಾಸ ಮಾಡ್ತಾ ಇದ್ದಾರೆ, ಆ ಸೈಟ್ಗಳಲ್ಲಿರೋರು ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವ ಥರದ ಸಮಸ್ಯೆಗಳಿದ್ದಾವೆ, ಅದ್ರ ಮೇಲೆ ಹೋಗುತ್ತೆ. ಎಲ್ಲ ಭೂಮಿ ಅಂದಮೇಲೆ ಎಲ್ಲರೂ ವಾಸ ಮಾಡಲೇಬೇಕು, ಎಲ್ಲರೂ ಇರಲೇಬೇಕು. ಕೆಲವೊಂದು ಲೇಔಟ್ಗಳಲ್ಲಿ ಡಿಗ್ರೀಸ್ ವೈಸಲ್ಲಿ ಇಲ್ದಾಗ ಅಂಥ ಲೇಔಟ್ಗಳಲ್ಲಿ ಬರೀ ಎಂಪ್ಲಾಯೀಸು ಅಥವಾ ಲೇಬರ್ಸು ಮತ್ತು ಕೆಲವೊಂದು ಲಾಸ್ ಆಗೋ ಅಂಥ ಜನ, ಆ ಲೇಔಟಲ್ಲಿರೋ ಜನ ಒಂದು ವಿಚಿತ್ರವಾಗಿರ್ತಾರೆ. ಮತ್ತು ಆ ಲೇಔಟಲ್ಲಿರೋ ಜನದ ಕ್ಯಾರೆಕ್ಟರ್ ವೈಸು ಡಿಫರೆನ್ಸ್ ಇರುತ್ತೆ. ಕೆಲವೊಂದೆಲ್ಲ ಬದಲಾವಣೆಗಳಾಗ್ತಾ ಇರುತ್ತೆ, ಜಾಗದಂತೆ ಜನ ಬದಲಾಗ್ತಾ ಇರ್ತಾರೆ. ಅದನ್ನು ಬಿಟ್ಟು ಆ ಲೇಔಟ್ಗಳಲ್ಲಿ ಯಾರೂ ಸೈಟ್ಗಳು ಫ್ರೀಯಾಗೂ ಕೊಡೋದಿಲ್ಲ, ಆ ಲೇಔಟ್ಗಳಲ್ಲಿ ಯಾರೂ ವಾಸ ಮಾಡದೇನೂ ಹೋಗೋದಿಲ್ಲ, ಆ ಲೇಔಟ್ಗಳಲ್ಲಿ ಅರ್ಧ ರೇಟಿಗೆ ಸೈಟ್ ಯಾರೂ ಕೊಡೋದಿಲ್ಲ. ಆ ರೀತಿ ಕೆಲವೊಬ್ಬರು ಗೊತ್ತಿಲ್ದೋ ವಾಸ್ತು ಪ್ರಕಾರ ಇರ್ತವೆ, ಅವ್ರು ಚೆನ್ನಾಗಿರ್ತಾರೆ. ಕೆಲವೊಬ್ಬರು ಸಣ್ಣ ಪುಟ್ಟ ತಪ್ಪುಗಳು, ಕೆಲವೊಬ್ಬರು ಜಾಸ್ತಿ ತಪ್ಪುಗಳಿರೋರಿಗೆ ಅದ್ರ ಸಮಸ್ಯೆ ಪ್ರಮಾಣ ಜಾಸ್ತಿ ಇರುತ್ತೆ. ಹಾಗಾಗಿ ತಪ್ಪುಗಳಾಗದೆ ಒಂದು ಒಳ್ಳೆ ರೀತಿಯಲ್ಲಿ ಮನೆ ಮಾಡ್ಕೊಳೋದಕ್ಕೆ ಸಾಧ್ಯವಾದಷ್ಟು 90 ಡಿಗ್ರಿಗೆ ಅಥವಾ ಡಿಗ್ರೀಸ್ ವೈಸಲ್ಲಿರೋ ಅಂಥ ದಿಕ್ಕು ಕರೆಕ್ಟಾಗಿರೋ ಅಂಥ ಸೈಟ್ಗಳು ತಗೊಳೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲ ತೊಗೊಂಡ್ಬಿಟ್ಟಿದ್ದೀವಿ, ಇಲ್ಲ ಮಾಡಿಬಿಟ್ಟಿದ್ದೀವಿ, ಆಗೋಗಿದೆ ಅಂದರೆ ಒಳ್ಳೆ ರೀತಿಯಲ್ಲಿ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಅದು ಒಳ್ಳೆಯ ಗುಣ ಮತ್ತು ಒಳ್ಳೆಯ ಕೆಲಸ, ಅದು ನೀವು ನೆಮ್ಮದಿಯಾಗಿರೋದಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಈ ದಿನದ ವಾಸ್ತು ಸಂಚಿಕೆಯ ದಿಕ್ಕು ತಪ್ಪಿದರೆ ದಾರಿ ತಪ್ಪುತ್ತದೆ ಅನ್ನೋದರ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಇದೇ ರೀತಿಯ ವಾಸ್ತು ವಿಚಾರಗಳು, ಒಳ್ಳೊಳ್ಳೆಯ ವಾಸ್ತು ವಿಚಾರಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ, ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.